ನಮಸ್ಕಾರ ವೀಕ್ಷಕರೇ ರಾಜ್ಯ ಸರ್ಕಾರಕ್ಕೆ ಈಗ ತೀವ್ರ ಒತ್ತಡ ಹೆಚ್ಚಾಗಿದೆ. ಎರಡೆರಡು ವಿಚಾರದಲ್ಲಿ ಕಂಪ್ಲೀಟ್ ಲಾಕ್ ಆಗಿದೆ. ಸಂಭ್ರಮಾಚರಣೆ ಕೈಗೊಂಡಿದ್ದೇ ಅನಧಿಕೃತ, ಅದಕ್ಕೆ ಪರ್ಮಿಷನ್ ಇರಲಿಲ್ಲ ಅನ್ನೋ ವಿಚಾರ ಈಗಾಗಲೇ ಬಯಲಾಗಿದೆ. ಮತ್ತೊಂದು ಕಡೆ ಈ ಘಟನೆಗೆ ಕಾರಣ ಯಾರು ಹೊಣೆ ಅಂತೆಲ್ಲ ಮೊನ್ನೆಯಿಂದ ಪ್ರಶ್ನೆಗಳು ಬರ್ತಿದ್ಯಲ್ಲ. ಸರ್ಕಾರ ಏನು ಮಾಡ್ತಾ ಇದೆ, ಅವರು ತಪ್ಪು ಮಾಡಿದ್ದಾರೆ, ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ಯಲ್ಲ. ಆದರೆ ಈಗ ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋ ಒಂದು ಸ್ಫೋಟಗೊಂಡಿದೆ. ಈ ಪ್ರೋಗ್ರಾಮ್ನ ತಮ್ಮ ರಾಜಕೀಯ ಲಾಭಕ್ಕೆ ಯಾವ ರೀತಿಯಾಗಿ ಬಳಸ್ಕೊಂಡ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದು ವಿಡಿಯೋ ಸ್ಫೋಟಗೊಂಡಿದೆ. ಸರ್ಕಾರದ ಮುಖವಾಡವನ್ನು ಆ ಒಂದು ವಿಡಿಯೋ ಕಳಚಿಡ್ತಾ ಇದೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಮೌನಕ್ಕೆ ಜಾರಿದ್ದಾರೆ. ಮಾತುಗಳು ಬರ್ತಾ ಇಲ್ಲ. ಯಾಕಂದರೆ ಹೋಗಿರೋದು 11 ಜೀವಗಳು. ಇನ್ನೊಂದಷ್ಟು ಜನ ಅಲ್ಲಿ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಬೇರೆ ಪ್ರಕರಣಗಳಲ್ಲಿ ಬೇರೆಯವ್ರ ಮೇಲೆ ಎತ್ತಾಗ್ತಾ ಇದ್ರು. ಆದರೆ ಈ ಪ್ರಕರಣ ಆ ರೀತಿ ಅಲ್ಲ. ಸರ್ಕಾರನೇ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ. ಈ ಪ್ರಕರಣದಲ್ಲೂ ಕೆಲವೊಂದಷ್ಟು ಅಧಿಕಾರಿಗಳನ್ನು ಅಮಾನತು ಮಾಡಿ ಕೈ ತೊಳ್ಕೊಂಡ್ಬಿಡೋಣ ಅಂತ ಇದ್ರು. ಆದರೆ ಆಗಲಿಲ್ಲ. ದಿನದಿಂದ ದಿನಕ್ಕೆ, ಗಂಟೆಗೆ, ಕ್ಷಣಕ್ಕೂ ಈ ಪ್ರಕರಣ ಮತ್ತಷ್ಟು ಗಂಭೀರ ಆಗ್ತಾ ಇದೆ. ಈ ಕ್ಷಣದ ಬ್ರೇಕಿಂಗ್ ಸುದ್ದಿ ಅಂತ ಹೇಳ್ಬೋದು, ರಾಜೀನಾಮೆಗೆ ತೀವ್ರವಾದಂತಹ ಒತ್ತಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಸಂತ್ರಸ್ತ ಕುಟುಂಬಗಳು ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಇಬ್ರು ಸೇರಿದಂತೆ ಕೈ ಸರ್ಕಾರದ ವಿರುದ್ಧವಾಗಿ ಹಿಡಿ ಶಾಪವನ್ನು ಹಾಕ್ತಿದ್ರೆ, ಮತ್ತೊಂದು ಕಡೆ IPS ಅಧಿಕಾರಿಗಳ ಅಮಾನತು ಆದೇಶ ಮಾಡಲಾಗಿದೆ. ಇದರ ವಿರುದ್ಧವಾಗಿ ಮಾಜಿ IPS ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವ, ಶಾಸಕರುಗಳು ತೀವ್ರವಾದಂತಹ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಯಾವುದನ್ನೂ ಬಿಡದೆ ಸರ್ಕಾರದ ಎಲ್ಲಾ ರಹಸ್ಯವನ್ನು ಇಂಚಿಂಚಾಗಿ ರಾಜ್ಯದ ಜನರ ಮುಂದೆ ಇಡ್ತಿದ್ದಾರೆ. ಯಾವುದೇ ಕ್ಷಣದಲ್ಲಿ ಹೈಕಮಾಂಡ್ನಿಂದ ಖಡಕ್ ಆದಂತಹ ಸೂಚನೆ ಬರಬಹುದು. ಆ ಮಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಈಗ ಒತ್ತಡ ಹೆಚ್ಚಾಗಿದೆ, ಕಂಟಕ ಎದುರಾಗಿದೆ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ಪಕ್ಷವನ್ನು ಉಳಿಸ್ಕೊಳ್ಬೇಕು, ಬಹಳ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಅದಕ್ಕೆ ಮುಖ್ಯ ಕಾರಣ ಅಂದರೆ ವಿಡಿಯೋ ಒಂದು ಸ್ಫೋಟಗೊಂಡಿದೆ. ಎಲ್ಲ ಸಾಕ್ಷಿಯನ್ನು ಮುಂದಿಡ್ತಾ ಇದೆ. ಅದು ಏನು ಹಸಿ ಸುಳ್ಳನ್ನು ಹೇಳಿದ್ರು, ಅದಕ್ಕೆ ಸಾಕ್ಷಿಯಾಗಿ ಯಾರು ತಪ್ಪು ಮಾಡಿದ್ರು ಅನ್ನೋದನ್ನ ಈ ವಿಡಿಯೋ ಈಗ ಸಾರಿ ಹೇಳ್ತಾ ಇದೆ. ಇದೇ ಡಿ.ಕೆ. ಶಿವಕುಮಾರ್, ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎಡವಟ್ಟಿನ ಕತೆ ಇದು. ಹಾಗಾದ್ರೆ ಏನಿದು RCB ಕೇಸ್ನಲ್ಲಿ ರೋಚಕವಾದಂತಹ ತಿರುವು? ಈ ಕೇಸ್ನಲ್ಲಿ ಕಂಪ್ಲೀಟ್ ಲಾಕ್ ಆಯ್ತಾ ಸರ್ಕಾರ? ಡೆಡ್ ಎಂಡ್ ತಲುಪಿ ದಿಕ್ಕೆ ತೋಚದಂತಾಯ್ತಾ? ಸರ್ಕಾರದ ಮುಖವಾಡವನ್ನು ಬಿಚ್ಚಿಟ್ಟ ಆ ಸ್ಫೋಟಕವಾದ ವಿಡಿಯೋದಲ್ಲಿ ಅಂಥದ್ದೇನಿದೆ? ಈ ಇಡೀ ಕೇಸ್ನ ದಿಕ್ಕನ್ನೇ ಬದಲಿಸಿದ ಆ ಒಂದು ಸಾಕ್ಷಿ, ಆ ವಿಡಿಯೋ ಯಾವುದು? ಆ ಎಲ್ಲದರ ಬಗ್ಗೆ ವರದಿ ಇದೆ, ನೋಡೋಣ. ವೀಕ್ಷಕರೇ, ರಾಜ್ಯದ ಜನತೆ ಈಗ ಕೇಳ್ತಾ ಇರುವಂಥದ್ದು ಒಂದೇ ಒಂದು ಪ್ರಶ್ನೆ. ಆ 11 ಜೀವಗಳು ಬಲಿಯಾಗಿದ್ದಕ್ಕೆ ಕಾರಣ ಯಾರು, ಹೊಣೆ ಯಾರು ಅಂತ ಕೇಳ್ತಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕೆಲವು ಸಚಿವರುಗಳು ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ಆದರೆ ಅವರೆಲ್ಲ ಮೌನಕ್ಕೆ ಜಾರಿದ್ದಾರೆ. ಮಾತುಗಳು ಬರ್ತಾ ಇಲ್ಲ ಅವರಿಗೆ. ಸರ್ಕಾರ ಈ ಘಟನೆಗೆ KSCA ಅಧಿಕಾರಿಗಳು ಕಾರಣ, RCB ಆಯೋಜಕರು ಅಂತ ಕಾರಣ ಮಾಡಿ ಯಾವುದೇ ತನಿಖೆಯನ್ನು ಮಾಡದೆ ಕೇವಲ CM ಆದೇಶದ ಮೇರೆಗೆ ಬಂಧನ ಮಾಡಿದ್ದಾರೆ. ಇನ್ನು ಪೊಲೀಸರು ಕೂಡ ಕಾರಣ ಅಂತ ಕೆಲವೊಂದಷ್ಟು ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ಆದರೆ KSCA ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ ಸರ್ಕಾರದ ವಿರುದ್ಧವೇ ಗಂಭೀರ ಆರೋಪ ಮಾಡಿದೆ. ಈ RCB IPL ಟ್ರೋಫಿ ಗೆಲುವಿನ ಸಂಭ್ರಮಾಚರಣೆಯನ್ನು ವಿಧಾನಸೌಧದ ಎದುರು ನಡೆಸೋದಕ್ಕೆ ಕರೆ ಕೊಟ್ಟಿದ್ದೇ ಸರ್ಕಾರ ಅಂತ ರಿಟ್ ಅರ್ಜಿಯಲ್ಲಿ ಸ್ಫೋಟಕ ಆರೋಪ ಮಾಡಿದೆ. ಸ್ವತಃ CM, DCM ಹಾಗೆ ಕೆಲವೊಂದಷ್ಟು ಸಚಿವರುಗಳು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ವೇದಿಕೆಯಲ್ಲಿ ಆಟಗಾರರನ್ನು ಸನ್ಮಾನ ಮಾಡಿದ್ದಾರೆ. ಸರ್ಕಾರ ಸಚಿವರ ಮೇಲಿನ ಜನರ ಆಕ್ರೋಶದ ಹಾದಿ ತಪ್ಪಿಸೋದಕ್ಕೆ ಈ FIR ಅನ್ನು ದಾಖಲಿಸಲಾಗಿದೆ ಅಂತ KSCA ಅರ್ಜಿಯಲ್ಲಿ ಉಲ್ಲೇಖ ಮಾಡಿದೆ. ಇನ್ನು ಮತ್ತೊಂದು ಬೆಳವಣಿಗೆ ಆಗಿದೆ. ಏನು RCB ತಂಡ ಇದೆ, ಅದರ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಅವರನ್ನು ತರಾತುರಿಯಲ್ಲಿ ಸರ್ಕಾರ ಬಂಧನ ಮಾಡಿಸ್ತು. ಈಗ ಅವರ ಪತ್ನಿ ಮಾಳವಿಕಾ ನಾಯ್ಕ್ ಅವರು ಸರ್ಕಾರದ ವಿರುದ್ಧವೇ ಹೈಕೋರ್ಟ್ ಮೆಟ್ಟಿಲು ಹೊತ್ತಿದ್ದಾರೆ. ಅವರೂ ಕೂಡ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ರಿಟ್ ಅರ್ಜಿಯಲ್ಲಿ ಸರ್ಕಾರದ ವೈಫಲ್ಯದಿಂದಲೇ ಕಾಲ್ತುಳಿತ ಸಂಭವಿಸಿದೆ, ನನ್ನ ಪತಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಕೇವಲ ಸುದ್ದಿಗೋಷ್ಠಿಯಲ್ಲಿ CM ಸಿದ್ದರಾಮಯ್ಯ ಅವರು ನೀಡಿದಂತಹ ಹೇಳಿಕೆಯನ್ನು ಆಧಾರವಾಗಿಸಿಕೊಂಡು ಬಂಧನ ಮಾಡಲಾಗಿದೆ, ಯಾವುದೇ ತನಿಖೆಯನ್ನು ಮಾಡಲಿಲ್ಲ. ಈ ದುರಂತದ ವೈಫಲ್ಯದ ಹೊಣೆಯನ್ನು RCB ಹಾಗೆ ಅದರ ಅಧಿಕಾರಿಗಳ ಮೇಲೆ ವರ್ಗಾಯಿಸುವಂತಹ ಪ್ರಯತ್ನದ ಭಾಗವಾಗಿ ಈ ಬಂಧನ ಮಾಡಲಾಗಿದೆ ಅನ್ನುವ ಆರೋಪವನ್ನು ಮಾಡಿದ್ದಾರೆ. ಇನ್ನು DCM ವಿರುದ್ಧನೂ ಗಂಭೀರ ಆರೋಪ ಮಾಡಿದ್ದಾರೆ. ನಾವು ಆನ್ಲೈನ್ ಮೂಲಕವಾಗಿ ಉಚಿತ ಪಾಸನ್ನು ಕೊಟ್ಟಿರೋದು, ಪಾಸ್ ಇದ್ದವರಿಗಷ್ಟೇ ನಾವು ಸ್ಟೇಡಿಯಂಗೆ ಪ್ರವೇಶ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ವಿ. ಆದರೆ ಆಟಗಾರರನ್ನ ವಿಮಾನ ನಿಲ್ದಾಣದಲ್ಲಿ ಖುದ್ದು DCM ಸ್ವಾಗತ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸರ್ಕಾರ CM, DCM ಸನ್ಮಾನ ಮಾಡಿದ್ರು. ಆ ಕಾರ್ಯಕ್ರಮ ಆದ ನಂತರದಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಸಂಭ್ರಮಾಚರಣೆಯಲ್ಲೂ DCM ಭಾಗವಹಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಈ ಅವಘಡದ ಮಾಹಿತಿ ತಿಳಿದ ತಕ್ಷಣ RCB ಕಡೆಯಿಂದ ಕಾರ್ಯಕ್ರಮ ಸ್ಥಗಿತ ಮಾಡಲಾಗಿದೆ. ಹೀಗಾಗಿ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂತಹ ಲೋಪ ಆಗಿಲ್ಲ. ನಿಖಿಲ್ ಸೋಸಲೆ ಅವರ ಬಂಧನಕ್ಕೆ ತಡೆ ನೀಡಬೇಕು ಅಂತ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ರೀತಿಯಾಗಿ ಸರ್ಕಾರಕ್ಕೆ ಎಲ್ಲಾ ಕಡೆಯಿಂದ ಈಗ ಶಾಕ್ ಎದುರಾಗ್ತಾ ಇದೆ. ಕಾನೂನು ಹೋರಾಟದಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾಗೋದು ಬಹುತೇಕ ಖಚಿತ ಅಂತ ಹೇಳ್ಬೋದು. ವೀಕ್ಷಕರೇ, ಸದ್ಯ ಸರ್ಕಾರ ಈ ಪ್ರಕರಣದಿಂದ ಆಗುವ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದೆ.
ಇದರಿಂದ ಉಳಿಸ್ಕೊಳ್ಳೋದು ಹೇಗೆ ಅಂತ ನೋಡ್ತಿದ್ದಾರೆ. ಆದರೆ ಸತ್ಯಾಂಶವನ್ನ ಒಂದು ವಿಡಿಯೋ ತೆರೆದಿಡ್ತಾ ಇದೆ. ದುರಂತದ ಘಟನೆಯ ನಂತರದಲ್ಲಿ ಏನು ಪ್ರಶ್ನೆಗಳು ಉದ್ಭವ ಆಗಿದೆ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದೆ. ಆ ಒಂದು ವಿಡಿಯೋ ಸಾಕ್ಷಿಯಾಗಿ ನಿಂತಿದೆ. ಈ ಕಾರ್ಯಕ್ರಮಗಳಿಗೆ ಅನುಮತಿ ಇರಲಿಲ್ಲ ಅನ್ನೋ ವಿಚಾರ ಪೊಲೀಸ್ ಮೂಲಗಳಿಂದ ಯಾವಾಗ ಬಹಿರಂಗ ಆಯಿತು, ಆ ಬೆನ್ನಲ್ಲೇ ಈ ವಿಡಿಯೋ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ನ್ಯಾಯಾಲಯದಲ್ಲೂ ಕೂಡ ಈ ಒಂದು ವಿಡಿಯೋ ಪರಿಗಣನೆಗೆ ಒಳಪಡುತ್ತೆ. ಒಂದು ಕಡೆ ಸಾರ್ವಜನಿಕ ಹಿತಾಸಕ್ತಿ ಕೇಸ್ಗಳು, RCB ಸಿಬ್ಬಂದಿ ಕೂಡ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇನ್ನು KSCA ಕೂಡ ಕೋರ್ಟ್ ಮೊರೆ ಹೋಗಿದೆ. ಜೊತೆಗೆ ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧವಾಗಿ ದೂರು ಕೊಡ್ತಾ ಇದೆ. ಸಾಲು ಸಾಲು ಕಾನೂನು ಹೋರಾಟ ನಡೀತಾ ಇದೆ. ಈಗಾಗಲೇ ಕೋರ್ಟ್ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ. ಅಷ್ಟೇ ಯಾಕೆ, ಮಾನವ ಹಕ್ಕುಗಳ ಆಯೋಗ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿದೆ. ಕೆಲವೇ ದಿನಗಳಲ್ಲಿ ರಾಜ್ಯದ ಜನತೆಯ ಮುಂದೆ ಅಧಿಕೃತವಾಗಿ ಸರ್ಕಾರದ ಮುಖವಾಡ ಕಳಚಿ ಬೀಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೂ ಮುನ್ನ ಈ ವಿಡಿಯೋ ಸಾಕ್ಷಿ ಈಗ ಸದ್ದು ಮಾಡ್ತಾ ಇದೆ. ಅವರು ತಪ್ಪು ಮಾಡಿದ್ರು, ಇವರು ತಪ್ಪು ಮಾಡಿದ್ರು ಅಂತ ಹೇಳ್ತಿದ್ರಲ್ವಾ, ಈಗ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತೀವಿ. ಯಾರು ಮಾಡಿದ್ದು, ಏನು ಮಾಡಿದ್ರು ಎಲ್ಲವೂ ನಿಮಗೆ ಗೊತ್ತಾಗುತ್ತೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಂಗೆ 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತದ್ದು ಬಹುಮಾನ ಕೊಡ್ತೀನಿ. ಈಗ ಹಲವು ಪ್ರಶ್ನೆಗಳು ಕಾಡುತ್ತೆ. ಸ್ಟೇಡಿಯಂಗೆ ಬನ್ನಿ, ವಿಧಾನಸೌಧದ ಮುಂದೆ ಬನ್ನಿ ಅಂತ ನೀವೇ ಕರೆದಿದ್ದು. ಆ ಕಾರ್ಯಕ್ರಮಗಳಿಗೆ ಪೊಲೀಸರ ಅನುಮತಿ ಇತ್ತಾ? ನಿಮಗೆ ನೀವೇ ಹೇಗೆ ಬೇಕೋ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಬೋದಾ? ಹೇಗೆ ಉತ್ತರ ಕೊಡ್ತೀರಿ? ಈಗ ನಿಮ್ಮ ಸ್ವಾರ್ಥ ಲಾಭಕ್ಕೆ ಆ ಅಭಿಮಾನಿಗಳ ಜೀವಗಳನ್ನು ಬಲಿ ಕೊಟ್ರಲ್ಲ, ಅದನ್ನು ಮುಚ್ಚಾಕೋದಕ್ಕೆ ಮತ್ತೊಂದು ಎಡವಟ್ಟು. ನೀವು ಮಾಡಿರೋ ತಪ್ಪುಗಳಿಗೆ ಪೊಲೀಸರಿಗೆ ಶಿಕ್ಷೆ ಕೊಟ್ಟು ತಾವೇನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ, ನಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಏನೀಗ ವರ್ತನೆ ಮಾಡ್ತಿದ್ದೀರಲ್ವ, ಅದನ್ನು ಇಡೀ ರಾಜ್ಯದ ಜನ ನೋಡ್ತಿದ್ದಾರೆ. ಮಾಧ್ಯಮಗಳಿದ್ದಾವೆ, ವಕೀಲರಿದ್ದಾರೆ, ಸರ್ಕಾರಿ ಸೇವೆ ಮಾಡಿದಂತಹ ಮಾಜಿ ಅಧಿಕಾರಿಗಳಿದ್ದಾರೆ, ಕಾನೂನು ತಜ್ಞರುಗಳಿದ್ದಾರೆ. ಅದು ಹೇಗೆ ಅಷ್ಟು ಸುಲಭವಾಗಿ ಜನರ ಮುಂದೆ ಈ ರೀತಿಯಾಗಿ ಹಸಿ ಹಸಿ ಸುಳ್ಳನ್ನು ಹೇಳ್ತೀರಿ ಅಂತ? ಅದು ಹೇಗೆ? ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ, ಎಲ್ಲ ತಪ್ಪು ಪೊಲೀಸರದೇ ಅನ್ನೋ ರೀತಿಯಲ್ಲಿ ಅವರನ್ನು ಅಮಾನತು ಮಾಡಿದ್ರಲ್ಲ, ಅದೆಷ್ಟು ಬಂಡುಗೆಟ್ಟು ಈ ನಿರ್ಧಾರವನ್ನು ತೆಗೆದುಕೊಂಡಿರ್ಬೋದು? ಅಧಿಕಾರಕ್ಕೋಸ್ಕರ ಏನೇನೆಲ್ಲ ಪರದಾಡ್ತಿರಲ್ಲ, ಅದು ಹೇಗೆ ಮನಸ್ಸು ಬರುತ್ತೆ ನಿಮಗೆ ಅನ್ನೋದೇ ಪ್ರಶ್ನೆ. ಈಗ ಪಾಪ ಸಂಭ್ರಮಾಚರಣೆಯಲ್ಲಿ ಸೇರಿದಂತಹ ಅಭಿಮಾನಿಗಳಿಗೆ ಎಷ್ಟೋ ಜನಕ್ಕೆ RCB ಒಂದು ಪ್ರೈವೇಟ್ ತಂಡ ಅನ್ನೋದೇ ಗೊತ್ತಿಲ್ಲ. ಅವರಿಗೇನು ವಿರಾಟ್ ಕೊಹ್ಲಿ ನೋಡಬೇಕು, ತಮ್ಮ ನೆಚ್ಚಿನ ಆಟಗಾರರನ್ನು ನೋಡಬೇಕು, ಕ್ರಿಕೆಟ್ ನೋಡಿ ಆನಂದ ಪಡಬೇಕು, ಇಷ್ಟೇ ಅವ್ರಿಗೆ ಗೊತ್ತಿರೋದು. ಬನ್ನಿ ಜನ ಸೇರ್ಕೊಳ್ಳಿ ಅಂತ ಕರೆದು ಆ ಜೀವಗಳನ್ನು ಬಲಿ ಕೊಟ್ರಲ್ಲ, ಕೊನೆಗೇನು ಹೇಳಿದ್ರಿ? ಅಷ್ಟು ಜನ ಸೇರ್ತಾರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಈ ರೀತಿಯ ಅತ್ಯಂತ ಬೇಜವಾಬ್ದಾರಿತನದಿಂದ ಹೇಳಿಕೆ ಕೊಡೋದಕ್ಕೆ ಅದು ಹೇಗೆ ಮನಸ್ಸು ಬರುತ್ತೆ ನಿಮಗೆ? ನೀವೇನು ಸಾಮಾನ್ಯ ಜನನ? ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ. ಇನ್ನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಿಮಗೆ ರಾಜೀನಾಮೆ ಕೇಳಿದ್ರೆ ನೀವು ಗರಂ ಆಗ್ತೀರಾ? ನಿಮ್ಮ ರಾಜಕೀಯ ಜೀವನದಲ್ಲಿ ಎಷ್ಟು ಸಭೆ ಸಮಾರಂಭಗಳನ್ನು ನೀವು ನೋಡಿರ್ಬೋದು. ಬಹಿರಂಗ ಕಾರ್ಯಕ್ರಮ ಮಾಡಿದ್ರೆ ಅದೆಷ್ಟು ಜನ ಸೇರ್ತಾರೆ ಅಂತ ನಿಮ್ಗೆ ಗೊತ್ತಿಲ್ವಾ? ಮಾತೆತ್ತಿದ್ರೆ ಅರಸು ಅವರ ಹೆಸರನ್ನು ತೆಗೆದುಕೊಳ್ತೀರಾ. ಅರಸು ಅವರು ಏನು ಮಾಡಿದ್ರು, ನೀವೇನು ಮಾಡ್ತಿದ್ದೀರಾ? ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂತಹ ಅಗತ್ಯ ಇದೆ ನಿಮಗೆ. ಇನ್ನು DK ಶಿವಕುಮಾರ್ ಅವರು ಘಟನೆಯ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಿ ಅಂತ ಕೇಳಿದ್ರೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾರೆ. ಈಗ ಈ ವಿಡಿಯೋಗೆ ಏನು ಹೇಳ್ತೀರಾ ನೀವು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರ ರಾಜ್ಯವನ್ನು ನಿಭಾಯಿಸೋದು ಅಂತ ಹೇಳಿದ್ರೆ 4 ಗಂಟೆ ಕೆಲಸ ಅಲ್ಲ. ಯಾರೋ ಒಂದಷ್ಟು ಜನ ಅತಿರೇಕದ ಅಭಿಮಾನವನ್ನು ಪ್ರದರ್ಶನ ಮಾಡ್ತಾರೆ ಅಂತ ಅವರನ್ನು ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋಣ, ನಮಗೆ ನಮ್ಮ ಪಕ್ಷಕ್ಕೆ ಇನ್ನೊಂದಷ್ಟು ಮೈಲೇಜ್ ಸಿಗಬಹುದು ಅಂತ RCB ಹಿಂದೆ ಹೋಗೋದಲ್ಲ. ಮೊದಲನೇದಾಗಿ ನೈತಿಕತೆ ಇರಬೇಕು, ಸರ್ಕಾರ ನಡೆಸುವಂಥ ಜಾಣ್ಮೆ ಇರಬೇಕು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸಾಮಾನ್ಯ ಜ್ಞಾನ ಇರಬೇಕು. ಅದಾಗೋದಿಲ್ಲ ಅಂತ ಹೇಳಿದ್ರೆ ಅಧಿಕಾರದಿಂದ ಕೆಳಗಿಳಿರಿ. ಸ್ವಲ್ಪ ರಾಜ್ಯದ ಜನ ನಿಮ್ಮ ಬಗ್ಗೆ ಏನು ಹೇಳ್ತಿದ್ದಾರೆ ಅನ್ನೋದ್ರ ಕಡೆಗೂ ನೀವು ಗಮನ ಕೊಡಬೇಕಾಗುತ್ತೆ. ಈ ಘಟನೆಯ ಮೂಲಕ, ನಿಮ್ಮ ಈ ಎಡವಟ್ಟಿನ ನಿರ್ಧಾರದ ಮೂಲಕ ನಿಮಗೆ ಸರ್ಕಾರವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೀವೇ ಸಾಬೀತು ಮಾಡ್ಕೊಂಡಂತಾಗಿದೆ. ಇನ್ನೂ ಕೆಲವೊಂದಷ್ಟು ಜನ ಬರಬಹುದು. ಈಗ ನೀವು ಕಾಂಗ್ರೆಸ್ ಸರ್ಕಾರ ಇದೆ ಅದಕ್ಕೆ ಮಾತಾಡ್ತಿದ್ದೀರಾ ಅಂತ ಸರ್ಕಾರದ ಪರವಾಗಿ ಮಾತಾಡ್ಕೊಂಡು ಬರೋರು ಕೂಡ ಇದ್ದಾರೆ. ನಿಮಗೆಲ್ಲ ಕೇಳುವಂಥ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ರೀತಿಯಾಗಿ ಒಂದು ಸರ್ಕಾರ ಇದ್ದಾಗ ಹಿಂದಿನ ಸರ್ಕಾರದ ತಪ್ಪನ್ನು ಪಾಯಿಂಟ್ ಮಾಡಿ ಸಮರ್ಥನೆ ಮಾಡಿಕೊಂಡ್ರೆ ಹೋದಂತಹ ಜೀವಗಳು ವಾಪಸ್ ಬರುತ್ತಾ? ಅಥವಾ ಈ ರೀತಿಯಾಗಿ ನಿಮ್ಮ ಕುಟುಂಬದವರು ಯಾರಾದರೂ ಪ್ರಾಣ ಕಳ್ಕೊಂಡಿದ್ರೆ ಆಗಲೂ ಕೂಡ ಇದೇ ರೀತಿಯಾಗಿ ಮಾತಾಡ್ತಿದ್ರಾ? ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಸರ್ಕಾರ ಇರಲಿ, ನಾವು ಕೇಳುವಂತಹ ಪ್ರಶ್ನೆಗಳು ಒಂದೇ ಥರ ಇರುತ್ತೆ. ಜನರ ಪರವಾಗಿ ನಾವು ಯಾವತ್ತೂ ಧ್ವನಿಯಾಗಿರ್ತೀವಿ. ನಿಮಗೂ ಕೂಡ ಕಾಣಿಸ್ತಿದೆಯಲ್ಲ ಏನು ನಡೀತಿದೆ ರಾಜ್ಯದಲ್ಲಿ ಅಂತ. ಕೇವಲ ಈ ಒಂದು ವಿಡಿಯೋ ಸಾಕ್ಷಿ ಮಾತ್ರ ಅಲ್ಲ, ಸರ್ಕಾರ ಏನು ಹೇಳಿತ್ತು, ಈ ಕಾರ್ಯಕ್ರಮಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿತ್ತಲ್ವಾ. ಆದರೆ ಈಗ RCBಗೆ ಸನ್ಮಾನ ನಡೆಸೋದಕ್ಕೆ ಸರ್ಕಾರ ನೀಡಿದ್ದ ಅನುಮತಿ ಪತ್ರವೇ ಬಹಿರಂಗ ಆಗಿದೆ. ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ನಡೆಸೋದಕ್ಕೆ ಅನುಮತಿ ನೀಡಿದ್ದ ಪತ್ರ ಅದು. ಆ ಕಾರ್ಯಕ್ರಮಕ್ಕೂ ಸರ್ಕಾರಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂದರೆ ಈ ಪತ್ರ ಹೇಗೆ ಬಂತು? ಸಹಜವಾಗಿ ಈ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಂದರೆ ಸರ್ಕಾರ
19 ಷರತ್ತುಗಳನ್ನು ಹಾಕಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಕಾರ್ಯಕ್ರಮ ಮಾಡೋದಕ್ಕೆ ಅನುಮತಿಯನ್ನು ನೀಡಿತ್ತು. ಆದರೆ ಈಗ ಸರ್ಕಾರ ಏನು ಹೇಳ್ತಾ ಇದೆ, ಕ್ರಿಕೆಟ್ ಅಸೋಸಿಯೇಷನ್ ನಡೆಸುವಂತಹ ಕಾರ್ಯಕ್ರಮ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆ. ಆದರೆ ಸರ್ಕಾರದ ಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸ್ತಾರೆ ಅಂದರೆ ಇದು ಯಾವ ರೀತಿಯ ಲೆಕ್ಕಾಚಾರ? ವಿಧಾನಸೌಧದ ಪೂರ್ವ ಮೆಟ್ಟಿಲುಗಳ ಮೇಲೆ RCB ತಂಡಕ್ಕೆ ಸನ್ಮಾನ ನಡೆಸೋದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು. ಅಲ್ಲಿ ವೇದಿಕೆ ನಿರ್ಮಿಸೋದಕ್ಕೆ 15 ಲಕ್ಷ ರೂಪಾಯಿ ಮರುಪಾವತಿ ಮಾಡಬಹುದಾದಂತಹ ಭದ್ರತಾ ಠೇವಣಿಯನ್ನು ಇಡೋದಕ್ಕೆ DPAR ಇಲಾಖೆ KSCAಗೆ ಸೂಚನೆಯನ್ನು ಕೊಟ್ಟಿತ್ತು. ಈ DPAR ನೀಡಿದ್ದ ಅನುಮತಿಗೆ ವಿಧಾನಸೌಧದ ಭದ್ರತಾ ಪೊಲೀಸ್ ಉಪಾಯುಕ್ತರು ಕೂಡ ಅನುಮೋದನೆಯನ್ನು ನೀಡಿದ್ರು. ಇದನ್ನು ಅನುಮತಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಯಾವಾಗ ಬೆಂಗಳೂರು ನಗರ ಆಯುಕ್ತರು, ಗುಪ್ತಚರ ಇಲಾಖೆಯ ಮುಖ್ಯಸ್ಥರು ಹಾಗೆ CM ಕಾರ್ಯದರ್ಶಿಗಳು ಅಧಿಕಾರದಿಂದ ಅಮಾನತು, ವರ್ಗಾವಣೆ ಇವೆಲ್ಲವೂ ಆಯ್ತಲ್ಲ, ಆ ತಲೆದಂಡದ ಸಮಯದಲ್ಲಿ ಈ ಅನುಮತಿ ಪತ್ರ ಬಹಿರಂಗಗೊಂಡಿದೆ. ಅಂದರೆ ಸರ್ಕಾರ ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅನುಮತಿಯನ್ನು ಕೊಟ್ಟಿರೋದು, ಹಲವಾರು ಷರತ್ತುಗಳನ್ನು ಹಾಕಿದ್ದು ಸ್ಪಷ್ಟವಾಗಿದೆ. ಒಟ್ಟಾರೆಯಾಗಿ ಸರ್ಕಾರದ ಎಡವಟ್ಟುಗಳು ಈಗ ಒಂದೊಂದಾಗಿ ಬಹಿರಂಗ ಆಗ್ತಾ ಇದೆ. ಸದ್ಯದಲ್ಲೇ ಕೋರ್ಟ್ನಿಂದಲೂ ಸಹ ಸರ್ಕಾರಕ್ಕೆ ಮುಖಭಂಗ ಆಗುವಂತಹ ಸಾಧ್ಯತೆ ಇದೆ. ಹಾಗಾದರೆ ವೀಕ್ಷಕರೇ, ಸರ್ಕಾರದ ಈ ಎಡವಟ್ಟುಗಳ ಬಗ್ಗೆ, ಬೆಂಗಳೂರಿನಲ್ಲಿ ಆದಂತಹ ಈ ಮಹಾ ದುರಂತದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.